ಮನೆ ಮುಂದೆ ಫುಲ್ ಪಾರ್ಕ್, ಉದ್ಯಾನವನ, ಹಿನ್ನಡೆ ಹಸಿರಿನ ಬೆಟ್ಟ, ಬೆಟ್ಟದ ಮುಂದೆ ಇರೋಂಥ ಅಡಿಕೆ ತೋಟ, ಫಾಲೋಡ್ ಬೈ ಸುಮಾರು ಹಣ್ಣಿನ ಮರಗಳೆಲ್ಲ ಇದೆ ಇಲ್ಲಿ. ಮತ್ತು ಇಲ್ಲೊಂದು ಸ್ಮಾರಕ ಕೂಡ ಮಾಡಿದ್ದಾರೆ, ವಿಶ್ವಮಾನವ ಸಂದೇಶ ಅಂತ ಕುವೆಂಪು ಅವರ ಒಂದು ಸ್ಮಾರಕ ಇದೆ ಇಲ್ಲಿ. ಹಬೀಬಿ, ವೆಲ್ಕಮ್ ಟು ಕವಿಶೈಲ. ನೋಡಿ, 3 ಕವಿಗಳದ ಹಸ್ತಾಕ್ಷರ ಅನಿಸುತ್ತೆ ಮೋಸ್ಟ್ಲಿ. ಅವ್ರು ಬಂದಿಲ್ಲಿ ಸಿಗ್ನೇಚರ್ ಮಾಡೋಗಿದ್ರು ಅನಿಸುತ್ತೆ. ಅದನ್ನು ಹಾಗೇ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ, ಬಟ್ ಐಡಿಯಾ ಇಲ್ಲ. ಇದನ್ನು ತಿಳ್ಕೊಂಡು ನಾನು ಕರೆಕ್ಟಾಗಿ ಮೆಸೇಜ್ ಹಾಕ್ತೀನಿ. ನಮಸ್ಕಾರ ದೇವರು. ನಾವೀಗ ಎಲ್ಲಿಗೆ ಬಂದಿದ್ದೀವಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳಿಗೆ ಬಂದಿದ್ದೀವಿ. ಕುಪ್ಪಳಿ ಅಂತ, ಕುಪ್ಪಳ್ಳಿ ಅಲ್ಲ, ನೋಡ್ಕೊಂಬಿಡಿ ಬೋರ್ಡ್ ಇದೆ, ದಿಸ್ ಇಸ್ ಕುಪ್ಪಳಿ. ಇಲ್ಲಿ ಕುವೆಂಪು ಅವರ ಮನೆ ಇದೆ, ಕುವೆಂಪು ಅವರು ಹುಟ್ಟಿ ಬೆಳೆದಂಥ ಮನೆ ಇದೆ ಇಲ್ಲಿ. ಅದನ್ನು ಒಂದು ಟೂರ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಬಟ್ ಮನೆ ಒಳಗೆ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ, ಆಚೆಯಿಂದ ಎಲ್ಲ ಕವರ್ ಮಾಡ್ತೀನಿ. ಮತ್ತು ಕುವೆಂಪು ಅವರ ಸಮಾಧಿ ಕೂಡ ಇದೆ ಇಲ್ಲಿ, ಕವಿಶೈಲ ಅಂತ, ಅದನ್ನು ಕೂಡ ಕವರ್ ಮಾಡ್ತೀನಿ. ಎಂಟ್ರೆನ್ಸಲ್ಲಿ ನಿಮಗೆ ಸ್ವಾಗತ ಕೋರಕ್ಕೆ ದೊಡ್ಡ ಮಾವಿನ ಮರ ಇದೆ. ಮಾವಿನ ಮರದಿಂದ ಮುಂದೆ ಹೋದರೆ ಕುವೆಂಪು ಅವರ ಮನೆ. ನೋಡಿ, ಇಲ್ಲಿ ಮನೆ ಮುಂದೆ ಬೇಜಾನ್ ಪಾರ್ಕಿಂಗ್ ಏರಿಯಾ ಎಲ್ಲ ಇದೆ. ಆ್ಯಂಡ್ ಹಿಯರ್ ಇಟ್ ಈಸ್ ದ ಫೇಮಸ್ ಕುವೆಂಪು ಹೌಸ್. ಮನೆ ಮುಂದೆ ಫುಲ್ ಪಾರ್ಕ್, ಉದ್ಯಾನವನ, ಹಿನ್ನಡೆ ಹಸಿರಿನ ಬೆಟ್ಟ, ಬೆಟ್ಟದ ಮುಂದೆ ಇರೋಂಥ ಅಡಿಕೆ ತೋಟ, ಫಾಲೋಡ್ ಬೈ ಸುಮಾರು ಹಣ್ಣಿನ ಮರಗಳೆಲ್ಲ ಇದೆ ಇಲ್ಲಿ. ಮತ್ತು ಇಲ್ಲೊಂದು ಸ್ಮಾರಕ ಕೂಡ ಮಾಡಿದ್ದಾರೆ, ವಿಶ್ವಮಾನವ ಸಂದೇಶ ಅಂತ ಕುವೆಂಪು ಅವರ ಒಂದು ಸ್ಮಾರಕ ಇದೆ ಇಲ್ಲಿ. ದೊಡ್ಡದಾಗಿ ಮಾಡಿದ್ದಾರೆ ಸ್ಮಾರಕ ವಿತ್ ಸ್ಟೇಜ್. ಇದನ್ನ ಸ್ಟೇಜಾಗೂ ಕೂಡ ಯೂಸ್ ಮಾಡ್ಕೋಬೋದು. ಇಟ್ ಲುಕ್ಸ್ ಲೈಕ್ ಎ ಸ್ಟೇಜ್ ಆ್ಯಂಡ್ ಆಲ್ಸೋ ಒಂದು ಸ್ಮಾರಕ ಕೂಡ, ಮಾರ್ನ್ಯುಮೆಂಟ್. ಇವಾಗೆಲ್ಲ ಮಿಕ್ಸರ್ ಗ್ರೈಂಡರ್ ಕಾಲದಲ್ಲಿ ಇರೋರಿಗೆ ಇದೇನು ಅಂತ ಗೊತ್ತಿರಲ್ಲ. ಒಳಕಲ್ಲು ಅಂತಾರೆ ಇದಕ್ಕೆ. ನಿಮಗೆ ಗೊತ್ತಾ ಇದೇನು ಅಂತ? ಹೌದಾ, ನಮಗೆ ಗೊತ್ತಿರಲ್ಲಪ್ಪ. ಇದೇನಿದು? ಇದು ಯಾವ ಕಲ್ಲು? ಹಾಂ, ರೋಣಗಲ್ಲು ಅಂತಾರೆ ಇದಕ್ಕೆ. ಕಣ ಮಾಡ್ಬೇಕಾದ್ರೆ ರಾಗಿ ಬೇರೆ ಮಾಡೋದು. A few moments later. ಕುವೆಂಪು ಮನೆ ವಿಸಿಟ್ ಮುಗೀತು. ಇಲ್ಲಿಂದ ನಾವು ಸೀದಾ ಕವಿಶೈಲಕ್ಕೆ ಹೋಗೋಣ. ಮಳೆ ಮೋಡ ಆಗಿದೆ ನೋಡಿ. ಇಲ್ಲಿ ಕುವೆಂಪು ಅವರ ಸ್ಮಾರಕದಲ್ಲಿ ಅವರ ನುಡಿಮುತ್ತುಗಳನ್ನೆಲ್ಲ ಹಾಕಿದ್ದಾರೆ. ಝೂಮ್ ಮಾಡಿ ಓದ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಇಲ್ಲಿ KV ಪುಟ್ಟಪ್ಪ ಅವರ ಒಂದು ಕಲಾಕೃತಿ ಇದೆ, ಇದನ್ನು ಕೂಡ ನೋಡ್ಕೊಳ್ಳಿ. ಸೊ ಈಗ ಮಳೆ ಬರೋಂಥ ಟೈಮ್ ಆಗಿದೆ. ಈಗ ನಾವು ಸೀದಾ ಕವಿಶೈಲಕ್ಕೆ ಹೋಗೋಣ. ಮಳೆಯಲ್ಲಿ ಕವಿಶೈಲ ನೋಡೋದೇ ಒಂಥರ ಮಜಾ. 5 minutes later. ವಿ ಆರ್ ಇನ್ ಕವಿಶೈಲ ನಾವು. ಕವಿಶೈಲದ ಪಾರ್ಕಿಂಗ್ ಲಾಟ್ ಈ ಥರ ಇದೆ ನೋಡ್ಕೊಳ್ಳಿ. ಪಾರ್ಕಿಂಗ್ ಲಾಟಿಂದ ಒಂದು 100ರಿಂದ 200 ಮೀಟ್ರ್ ಒಳಗೆ ನಡ್ಕೊಂಡು ಹೋಗಬೇಕು. ನಡ್ಕೊಂಡು ಹೋದರೆ ಕವಿಯವರ ಸಮಾಧಿ ಸಿಗುತ್ತೆ. ಹೋಗೋವಂಥ ದಾರಿ ಪೂರ್ತಿ ಕಾಡು, ಫುಲ್ ಗ್ರೀನರಿ. ಸುಮ್ಮನೆ ನೋಡ್ತೀನಿ ಬ್ಯಾಕ್ ಡ್ರಾಪಲ್ಲಿ ನೋಡಿ, ಫುಲ್ ಗ್ರೀನರಿ. ಈ ಗ್ರೀನರಿ ಒಳಗಡೆ ನಡ್ಕೊಂಡು ಹೋಗಬೇಕು. ಇಲ್ಲೊಂದು ದೊಡ್ಡ ಗೇಟ್ ಸಿಗುತ್ತೆ, ಗೇಟನ್ನು ದಾಟ್ಕೊಂಡು ಹೋಗಬೇಕು. ಕವಿ ಮನೆಯಿಂದ ನಡ್ಕೊಂಬಂದರೆ ಈ ಒಂದು ರೂಟಲ್ಲಿ ನಡ್ಕೊಂಬರ್ತೀವಿ, ಕಾಲ್ದಾರಿ. ಇದು ಕೂಡ ಸೂಪರಾಗಿದೆ, ಏನು ಸಗದ ಕಾಣ್ತಾಯಿದೆ ನೋಡಿ. ಅಲ್ಲೋಗಿ ನಿಂತ್ಕೊಂಡು ಫೋಟೋ ತಗೊಂಡ್ರೆ ಏನು ಸಗದ ಬರುತ್ತೆ ಗೊತ್ತಾ? ಅಲ್ಲಿ ಹೋಗಿ ನಿಂತ್ಕೊಂಡು ಫೋಟೋ ತೆಗೆದ್ರೆ ಸಖತ್ತ ಬರುತ್ತೆ. ಆ್ಯಂಡ್ ಕವಿಶೈಲಕ್ಕೆ ಹೋಗುವಂಥ ದಾರಿ ಹಿಂಗಿದೆ. 100 ಮೀಟ್ರ್ ಅಲ್ಲ, 50 ಮೀಟ್ರ್ ನಡೆದ್ರೆ ಆಯಿತು. ನೋಡಿ, ಇದು ಕುವೆಂಪು ಅವರ ಸಮಾಧಿ ಹತ್ರ ಇರೋಂಥ ಕಲಾಕೃತಿ ಏನು ಸಖತ್ತ ಮಾಡಿದ್ದಾರೆ ಅಂದರೆ ಬಾಬಾ. ಇದು ಎಂಥ ದೊಡ್ಡ ದೊಡ್ಡ ಕ್ರೇನಲ್ಲಿ ಎತ್ತಿಟ್ಟಿರ್ಬೇಕು ಈ ಬಂಡೆಕಲ್ಲುಗಳನ್ನು. ವಾವ್. ಇಲ್ಲಿಂದಾಗೆ ಒಳಗೆ ಬಂದರೆ ಫುಲ್ ಕಾಡು, ಬಂಡೆಕಲ್ಲು ಬಿಟ್ಟರೆ ಏನೇನಿಲ್ಲ ಇಲ್ಲಿ. ಏನು ಪ್ರಶಾಂತವಾಗಿದೆ ಜಾಗ ಅಂದರೆ ಯಾರು ಕೂಡ ಇಲ್ಲ, ನಾವೇ ಬಂದಿರೋದಿಲ್ಲಿ. ನಮ್ಮ ಹಿಂದಾಡಿ ಇನ್ನೊಂದು ಕಾರ್ ಬಂತು. ನೋಡ್ತಾ ಇದ್ರೆ ಅಲ್ಲೆಲ್ಲ ಬಂದವರು ಹಂಗೆ ವಾಪಸ್ ಹೋಗ್ತಾರೆ, ಕುವೆಂಪು ಮನೆಗೆ ಬಂದವರು. ಇಲ್ಲಿ ಯಾರು ಬರ್ತಾಯಿಲ್ಲ, ತುಂಬ ಕಡಿಮೆ ಜನ ಇಲ್ಲಿ ಬರ್ತಾ ಇರೋದು, ತುಂಬ ಕಡಿಮೆ ಜನ. ಹೆಸರು ಇವಾಗ ತಂಪಾಗ್ತಾ ಇದೆ, ಅಲ್ಲಿ ಫುಲ್ ಸೆಕೆ ಇತ್ತು ಮನೆ ಒಳಗೆ, ಕುವೆಂಪು ಅವ್ರ ಮನೆ ಒಳಗೆ. ಹಬೀಬಿ, ವೆಲ್ಕಮ್ ಟು ಕವಿಶೈಲ. ಸುತ್ತ ಈ ಥರ ಡೆಕೋರೇಷನ್ ಮಾಡಿದ್ದಾರೆ ಕಲ್ಲಲ್ಲಿ.
ಇದು ನೋಡಿ, ಇದೇ ಕವಿಯವರ ಸಮಾಧಿ. ಕವಿಯವರ ಸಮಾಧಿ ಕುವೆಂಪು ಅವರು ಎಷ್ಟು ಸಿಂಪಲ್ ಇದ್ದರು ಅನ್ನೋದಕ್ಕೆ ಇದು ಉದಾಹರಣೆ. ಅವ್ರ ಸಮಾಧಿಯನ್ನು ಕೇವಲ ಈ ಒಂದು ಕಾಡುಗಲ್ಲಿಂದ ಮಾಡಿದ್ದಾರೆ. ಯಾವುದೇ ಆಡಂಬರ ಇರಬಾರ್ದು ಅಂತ ಈ ಪ್ರಕೃತಿ ಮಧ್ಯೆ ಕವಿಯವರ ಸಮಾಧಿ ಇದೆ. ಕುವೆಂಪು ಅವರು ಹೆಚ್ಚು ಸಮಯವನ್ನು ಕಳೆದಿದ್ದು ಇದೇ ಒಂದು ಪ್ರದೇಶದಲ್ಲಿ. ಕವಿಶೀಲದ ಧ್ಯಾನಪೀಠ ಅಂತ ಇಲ್ಲಿ ಬಂದವರು ಧ್ಯಾನ ಮಾಡ್ತಿದ್ರು. ಈ ಪ್ರಕೃತಿ ಸೌಂದರ್ಯವನ್ನು ಸವಿತಾ ಅವರು ಕತೆ, ಕಾದಂಬರಿಗಳು ಮತ್ತು ತಮ್ಮ ಆಲೋಚನೆಗಳನ್ನು ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ನೋಡಿ ಎದುರುಗಡೆ ವ್ಯೂ ಹೆಂಗಿದೆ ಅಂತ. ಹೌದು, ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ರೆ ಇಲ್ಲಿ ಹಿಂದೆ ಎಷ್ಟು ನೀಟಾಗಿ ಕಾಣುತ್ತೆ. ಫುಲ್ ಗ್ರೀನರಿ. ಆ್ಯಕ್ಚುಲಿ ಎಕ್ಸ್ಪೋಜರ್ ಕರೆಕ್ಟಾಗಿ ಬರ್ತಿಲ್ಲ, ಎದುರು ಬಿಸಿಲು, ಹಾಗಾಗಿ ನೀಟಾಗಿ ಕಾಣಿಸ್ತಾ ಇಲ್ಲ. ಮತ್ತು ಇಲ್ಲೆಲ್ಲ ಅವಿವೇಕಿಗಳು ಏನು ಮಾಡಿದ್ದಾರೆ ಅಂದರೆ ಬಂದ್ಬಿಟ್ಟು ಅವ್ರದ್ದೆಲ್ಲ ಪ್ರೇಮ ಕಥೆಗಳನ್ನು ಬರೆದೋಗಿದ್ದಾರೆ. ಅವಿವೇಕಿಗಳು ಬಂದ್ಬಿಟ್ಟು ಇಂಥ ಒಂದು ಸ್ಮಾರಕವನ್ನು ಹಾಳು ಮಾಡ್ತಾರೆ. ಅಂಥವ್ರಿಗೆ ಏನು ಮಾಡಬೇಕು ನೀವೇ ಹೇಳಿ. ಇಲ್ಲಿಂದ ಒಂದು ಪ್ಯಾನರಾಮಿಕ್ ವ್ಯೂ ಆಗ್ತೀನಿ ನೋಡ್ಕೊಳ್ಳಿ. ಬಾ, ಹಿಂಗೆ ನನ್ನ ಜೊತೆ ಹಿಂಗೆ ಟರ್ನ್ ಆಗೋ ಪ್ಯಾನರಾಮಿಕ್ ವ್ಯೂ. ಆ್ಯನಿವರ್ಸರಿ ಸ್ಪೆಷಲ್ ಕುವೆಂಪು ಅವರ ಮನೆಗೆ ಬಂದಿದ್ದೀವಿ. ಎಲ್ಲರೂ ಆ್ಯನಿವರ್ಸರಿಗೆ ಪಾರ್ಟಿ ಮಾಡೋಕ್ಕೆ ಹೋಗ್ತಾರೆ, ನಾವು ಕುವೆಂಪು ಅವ್ರ ಮನೆಗೆ ಬಂದಿದ್ದೀವಿ. ಅದೇನು ಸ್ಪೆಷಾಲಿಟಿ ನೋಡಿ. 3 ಕವಿಗಳದ ಹಸ್ತಾಕ್ಷರ ಅನ್ಸುತ್ತೆ ಮೋಸ್ಟ್ಲಿ. ಅವ್ರು ಬಂದಿಲ್ಲಿ ಸಿಗ್ನೇಚರ್ ಮಾಡೋಗಿದ್ರು ಅನಿಸುತ್ತೆ. ಅದನ್ನು ಹಾಗೇ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ಐಡಿಯಾ ಇಲ್ಲ. ಇದನ್ನು ತಿಳ್ಕೊಂಡು ನಾನು ಕರೆಕ್ಟಾಗಿ ಮೆಸೇಜ್ ಹಾಕ್ತೀನಿ. ಚೈತ್ರಾ ಮೇಡಮ್, ಹೇಳಿ ನಿಮ್ಮ ಆ್ಯನಿವರ್ಸರಿ ಟ್ರಿಪ್ ಹೇಗಿದೆ? ಒಂಥರ ಚೆನ್ನಾಗಿದೆ. ಫುಲ್ ಸ್ಲೋ ಆಗಿ ಸ್ಟಾರ್ಟ್ ಆಯಿತು, ಸ್ಲೋ ಆಗಿ ನಡೀತಾ ಇದೆ. ಒಂಥರ ಪೀಸ್ ಆಗಿದೆ, ಚಿಲ್ಡಾಗಿ. ಮಳೆ ಮೋಡ ಆಗಿದೆ, ಮಳೆ ಬರ್ತಾ ಇಲ್ಲ, ಫುಲ್ಲು ಸೆಕೆ ಹೊಡಿತೈತೆ. ಮಳೆ ಬಂದುಬಿಟ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಕೊಡೆನೂ ತಂದಿಲ್ಲ ನಾವು, ಕೊಡೆ ಕಾರಲ್ಲಿ ಬಿಟ್ಟಿದ್ದೀವಿ. ಮಳೆ ಬಂದ್ರೆಲ್ಲ ನೆನ್ಕೊಂಡು ಹೋಗೋದಷ್ಟೇ, ಏನಾಗುತ್ತೆ? ಏನೂ ಆಗಲ್ಲ. ಚೈತ್ರ, ಹ್ಯಾಪಿ ಆ್ಯನಿವರ್ಸರಿ. ನಮ್ಮ 6 ವರ್ಷದ ಸುದೀರ್ಘ ಸಂಸಾರಿಕ ಪ್ರಯಾಣದ 6 ವರ್ಷಗಳು ತುಂಬಿರುವಂಥ ದಿನ ಇವತ್ತು. ನಮ್ಮ ಮದುವೆಗೆ 6 ವರ್ಷಗಳಾಗಿದೆ. ಶುಭಾಶಯಗಳು. ಥ್ಯಾಂಕ್ ಯು. ಇಲ್ಲಿಂದ ಮುಂದಿನ ಪಯಣ ಎಲ್ಲಿಗಪ್ಪ ಅಂದರೆ ಶೃಂಗೇರಿ ಮತ್ತು ಆಗುಂಬೆ ಮಧ್ಯೆ ಒಂದು ಸ್ಟೇ ಮಾಡಿದ್ದೀವಿ. ಅಲ್ಲೋಗಿ ಚೆಕ್ಕಿನ್ ಆಗಿ ಲಗೇಜೆಲ್ಲ ಇಳಿಸಿ ಒಂದು ರೌಂಡ್ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಬರ್ಕಣ ಫಾಲ್ಸ್ ವ್ಯೂ ಪಾಯಿಂಟ್ ಮತ್ತು ಜೋಗಿಗುಂಡಿ ಜಲಪಾತ ಆಗುಂಬೆ ಹತ್ರ ಇರೋವಂಥದ್ದು, ಆ ಒಂದು ಸ್ಥಳಗಳಿಗೆ ಹೋಗೋಣ ಅಂತ ಇದ್ದೀವಿ. ಮಳೆ ಬಂದಾಗ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಟ್ರೆಕ್ಕಿಂಗು ಒಂಥರ ಮೀಡಿಯಮ್ ಲೆವೆಲ್ ಟ್ರೆಕ್ಕಿಂಗ್ ಇದೆ. ಜೋಗಿಗುಂಡಿ ಫಾಲ್ಸು 1 ಕಿಲೋಮೀಟರ್ ಟ್ರೆಕ್ ಇದೆ. ಬರ್ಕಣಗಾರೆ 2 ಕಿಲೋಮೀಟರ್ ಟ್ರೆಕ್ ಇದೆ.